नमस्ते छात्राः। अद्य व्यञ्जनसन्धे अग्रे गच्छामः। ಇವತ್ತು ನೋಡಲಿಕ್ಕಿರುವಂಥದ್ದು ವ್ಯಂಜನ ಸಂಧಿಗಳಲ್ಲಿ ಪರಸವರ್ಣ ಸಂಧಿ. ಅನುಸ್ವಾರಸ್ಯ ಯಯಿ ಪರಸವರ್ಣಃ ಎಂಬುದಾಗಿ ಸೂತ್ರ ಅಂತ ಹೇಳಿದರೆ, ಅನುಸ್ವಾರ ಪದದ ಕೊನೆಯಲ್ಲಿ ಅನುಸ್ವಾರ ಇದ್ದು ಪರದಲ್ಲಿ ಯಯು ವರ್ಣ ಬಂದಾಗ ಈ ಯಯು ವರ್ಣದ ವರ್ಗ ಯಾವ ವರ್ಗ ಆಗಿರ್ತದೋ ಆ ವರ್ಗದ ಪಂಚಮ ವರ್ಣ ಅನುಸ್ವಾರಕ್ಕೆ ಆದೇಶವಾಗಿ ಬರ್ತದೆ ಎನ್ನುವಂಥದ್ದು. ಅನುಸ್ವಾರದ ಪರದಲ್ಲಿ ಯಯು ವರ್ಣ ಬರ್ತದೆ, ಯಯು ವರ್ಣ. ಆ ಸಂದರ್ಭದಲ್ಲಿ ಇದು ಯಾವ ವರ್ಗ ಅಂತೇಳಿ ನೋಡ್ಕೊಳ್ಬೇಕು. ಯಯು ವರ್ಣ ಇದು ಯಾವ ವರ್ಗ ಅಂತೇಳಿ ನೋಡಬೇಕು. ಆಗ ಇದು ಯಾವ ವರ್ಗದಲ್ಲಿ ಇರ್ತದೋ ಆ ವರ್ಗದ ಪಂಚಮ ವರ್ಣ ಈ ಅನುಸ್ವಾರಕ್ಕೆ ಆದೇಶವಾಗಿ ಬರ್ತದೆ ಎನ್ನುವಂಥದ್ದು ಪರಸವರ್ಣದ ಸಂಧಿಯ ನಿಯಮ. ಉದಾಹರಣೆಗೆ ಕಿತಃ, ಕಿತಃ. ಇಲ್ಲಿ ಎಂಬುದಾಗಿ ಅನುಸ್ವಾರ ಇದೆ, ಪರದಲ್ಲಿ ಕಿ ಅಥವಾ ಕ್. ಕ್ ಇತಃ ಎಂಬುದಾಗಿ ಅನುಸ್ವಾರದ ಮುಂದೆ ಕ್ ಇದೆ, ಕವರ್ಗದ ವರ್ಣ. ಆಗೇನಾಗ್ತದೆ, ಈ ಅನುಸ್ವಾರದ ಬದಲು ಹಾಗೆ ಉಳಿತದೆ. ಅನುಸ್ವಾರದ ಬದಲು ಕಾಕ ಗ ಘ ङ ಅದರ ಪಂಚಮ ವರ್ಣ ಅನುಸ್ವಾರ ವರ್ಣ ಆದೇಶವಾಗಿ ಬರ್ತದೆ. ಅನುಸ್ವಾರದ ಬದಲು ಅನುನಾಸಿಕ ವರ್ಣ ङ ಆದೇಶವಾಗಿ ಬರ್ತದೆ, ಪಂಚಮ ವರ್ಣ. ಮತ್ತು ಕಿತಃ ಎಂಬುದಾಗಿ ಆಗ ಏನಾಗ್ತದೆ, ಅಂಕಿತಃ ಎಂಬುದಾಗಿ ರೂಪ. ಕಿತಃ ಇದ್ದದ್ದು ಅಂಕಿತಃ. ಹಾಗೆ ಧನಂ, ಧನಂ. ಇಲ್ಲಿ ಅನುಸ್ವಾರ ಇದೆ, ಪರದಲ್ಲಿ ಧ ಇದೆ. ಇದು ತಾ ವರ್ಗದ ವರ್ಣ, ಧ ಎನ್ನುವಂಥದ್ದು ತಾ ವರ್ಗದ ವರ್ಣ. ಆಗೇನಾಗ್ತದೆ, ಇದು ಲೋಪ ಆಗ್ತದೆ. ಆಗ ಧ ಅಂತ ತಾ ವರ್ಗದ ಪಂಚಮ ವರ್ಣ ಯಾವುದು, ನಕಾರ. ಧನಂ, ಇಂಧನಂ, ಇಂಧನಂ ಎಂಬುದಾಗಿ ರೂಪ ಆಗ್ತದೆ. ತತ್ ಲೀನಃ. ಇನ್ನೊಂದು ಇದರಲ್ಲಿ ಪರಸವರ್ಣ ಸಂಧಿಯಲ್ಲಿ ಇನ್ನೊಂದು ಸೂತ್ರ ಇದೆ, ತೋರ್ಲಿ ಎಂಬುದಾಗಿ ಸೂತ್ರ. ತೋರ್ಲಿ ಎಂಬುದಾಗಿ. ಇದರ ಪ್ರಕಾರ ತೋ ಅಂತ ಹೇಳಿದ್ರೆ ತವರ್ಗ ಅಂತ ಹೇಳಿದ್ರೆ ತಥ ದಧನ. ಹೀಗೆ ತಥ ದಧನ ಇವುಗಳ ಮುಂದೆ ಲಕಾರವು ಬಂದಾಗ, ತಥ ದಧನಗಳ ಮುಂದೆ ಲಕಾರವು ಬಂದಾಗ ಏನಾಗ್ತದೆ, ಎಲ್ಲ ಕಡೆ ಲಕಾರದ ಆದೇಶ ಉಂಟಾಗ್ತದೆ ಎಂಬುದಾಗಿ. ತಥ ದಧನಗಳ ಮುಂದೆ ಲಕಾರವು ಬಂದಾಗ ಲಕಾರದ ಆದೇಶ ಬರ್ತದೆ ಎನ್ನುವಂಥದ್ದು ಆ ಸೂತ್ರದ ಅರ್ಥ. ಆಗ ತತ್ ಲೀನಃ. ಉದಾಹರಣೆ ತತ್ ಲೀನಃ, ಲೀನಃ. ತತ್ ಎನ್ನುವಲ್ಲಿ ತವರ್ಗದ ವರ್ಣ, ನಂತರ ಲಕಾರ ಇದೆ, ಲಕಾರ. ಆಗೇನಾಗ್ತದೆ, ಈ ತಕಾರಕ್ಕೆ ಲಕಾರದ ಆದೇಶ. ಆಗ ತಲ್ ಲೀನಃ, ತಲ್ಲೀನಃ. ತತ್ ಲೀನಃ ತಲ್ಲೀನಃ, ತತ್ ಲೀನಃ ತಲ್ಲೀನಃ. ಹೀಗೆ ಪರಸವರ್ಣ ಸಂಧಿ. ಯಯು ವರ್ಣ ಅಂತ ಹೇಳಿದರೆ
ಹಯವರಟ್ ಅಲ್ಲಿ ಯಕಾರದಿಂದ ಆರಂಭಿಸಿ ಹಯವರಟ್ ಲಣ್ ಞಮಗಣನಂ ಝಬಂಗಡದಶ್ ಜಬಗಡದಶ್ ಕಪ ಚಟತವು ಕಪಾಯಿ ಅಲ್ಲಿಯ ತನಕದ ವರ್ಣಗಳು. ಅನುಸ್ವಾರದ ಮುಂದೆ ಯಯ್ ವರ್ಣವು ಬಂದಾಗ ಇಲ್ಲಿ ಯಾವ ವರ್ಣ ಇದೆ ಎಂಬುದನ್ನು ನೋಡಿಕೊಂಡು ಆ ವರ್ಗದ ಪಂಚಮ ವರ್ಣ ಅಥವಾ ಅನುನಾಸಿಕ ವರ್ಣ ಈ ಅನುಸ್ವಾರಕ್ಕೆ ಆದೇಶವಾಗಿ ಬರ್ತದೆ ಎನ್ನುವಂಥದ್ದು ಒಂದು ಸೂತ್ರ. ಇನ್ನೊಂದು ತೋರ್ಲಿ ಎಂಬುದಾಗಿ, ತೋರ್ಲಿ ಅಂತ ಹೇಳಿದ್ರೆ ತೋ ಅಂತ ಹೇಳಿದ್ರೆ ತವರ್ಗದ ವರ್ಣ ತದನ್ ಅದರ ಮುಂದೆ ಲಕಾರ ಬಂದಾಗ ಎಲ್ಲದಕ್ಕೂ ಕೂಡ ಲಕಾರದ ಆದೇಶ ಬರ್ತದೆ ಎನ್ನುವಂಥದ್ದು ಈ ಸೂತ್ರದ ಅರ್ಥ. ಇನ್ನು ಅನುಸ್ವಾರ ಸಂಧಿ. ಅನುಸ್ವಾರ ಸಂಧಿ ಸೂತ್ರ ಮೋನುಸ್ವಾರ. ಪದದ ಅಂತ್ಯದಲ್ಲಿ ಮಕಾರವಿದ್ದು ಪರದಲ್ಲಿ ವ್ಯಂಜನಾಕ್ಷರವು ಬಂದಾಗ ಪದದ ಅಂತ್ಯದಲ್ಲಿ ಮಕಾರ ಇದ್ದು ಪರದಲ್ಲಿ ವ್ಯಂಜನಾಕ್ಷರವು ಬಂದಾಗ ಈ ಮಕಾರಕ್ಕೆ ಮಕಾರದ ಬದಲು ಅನುಸ್ವಾರ ಆದೇಶವಾಗಿ ಬರ್ತದೆ. ಅನುಸ್ವಾರ ಆದೇಶವಾಗಿ ಬರ್ತದೆ. ಉದಾಹರಣೆ ಗ್ರಾಮಂ ಗಚ್ಚತಿ. ಗ್ರಾಮಂ ಗಚ್ಚತಿ. ಇಲ್ಲಿ ಪದದ ಅಂತ್ಯದಲ್ಲಿ ಮಕಾರ ಇದೆ, ಪರದಲ್ಲಿ ಗಕಾರ ವ್ಯಂಜನಾಕ್ಷರ ಇದೆ. ಆಗ ಏನಾಗ್ತದೆ, ಈ ಮಕಾರದ ಬದಲು ಅನುಸ್ವಾರ ಬರ್ತದೆ. ಗ್ರಾಮಂ ಗಚ್ಚತಿ. ಗ್ರಾಮಂ ಗಚ್ಚತಿ. ಹಾಗೆ ವಸ್ತ್ರಂ ಹರತಿ. ವಸ್ತ್ರಂ ಹರತಿ. ಇಲ್ಲಿ ಕೂಡ ಪದದ ಅಂತ್ಯದಲ್ಲಿ ಮಕಾರ ಇದೆ, ಪರದಲ್ಲಿ ಹಕಾರ ವ್ಯಂಜನಾಕ್ಷರ. ಆಗ ಈ ಮಕಾರದ ಬದಲು ಈಚೆ ಅನುಸ್ವಾರ ಆದೇಶ. ಹೀಗೆ ಆಗ್ತದೆ ವಸ್ತ್ರಂ ಹರತಿ. ವಸ್ತ್ರಂ ಹರತಿ. ಹೀಗೆ ಅನುಸ್ವಾರ ಸಂಧಿ. ಪದದ ಅಂತ್ಯದಲ್ಲಿ ಮಕಾರ ಇದ್ದು ಪರದಲ್ಲಿ ವ್ಯಂಜನಾಕ್ಷರವು ಬಂದಾಗ ಮಕಾರದ ಬದಲು ಅನುಸ್ವಾರ ಆದೇಶವಾಗಿ ಬರ್ತದೆ. ಇನ್ನು ಛತ್ವ ಸಂಧಿ. ಛತ್ವ ಸಂಧಿ ವರ್ಗದ ಅನುನಾಸಿಕ ವರ್ಣವನ್ನು ಅಥವಾ ವರ್ಗಗಳ ಅನುನಾಸಿಕ ವರ್ಣಗಳನ್ನು ಹೊರತುಪಡಿಸಿ ಇತರ ವರ್ಣದ ಮುಂದೆ ಇತರ ವರ್ಣಗಳ ಪರದಲ್ಲಿ ಶಕಾರ ಇದ್ದು ಅದರ ಮುಂದೆ ಅಠು ವರ್ಣವು ಬಂದಾಗ ಈ ಶಕಾರಕ್ಕೆ ಚಕಾರದ ಆದೇಶ ಬರ್ತದೆ. ಅಠು ಅಂತ ಹೇಳಿದ್ರೆ ಐವುಣ್ ರಿಲ್ರಿಕ್ ಏವುಂಗ್ ಐ ಔಚ್ ಹಯವರಟ್ ಅಲ್ಲಿವರೆಗಿನ ಅಕ್ಷರಗಳು ಬಂದಾಗ. ವರ್ಗದ ಅನುನಾಸಿಕ ವರ್ಣವನ್ನು ಹೊರತುಪಡಿಸಿ ಇತರ ವರ್ಣದ ಮುಂದೆ ಶಕಾರ ಇದ್ದು ಅದರ ಮುಂದೆ ಅಠು ವರ್ಣವು ಬಂದಾಗ ಈ ಶಕಾರಕ್ಕೆ ಚಕಾರದ ಆದೇಶ ಬರ್ತದೆ. ಇದು ಛತ್ವ ಸಂಧಿಯ ನಿಯಮ.
ಉದಾಹರಣೆ ತತ್ ಶಿವಃ. ತತ್ ಶಿವಃ. ಇಲ್ಲಿ ನೋಡಿ, ತತ್ ಎನ್ನುವಲ್ಲಿ ತುವಿನ ಮುಂದೆ ಶಕಾರ ಇದೆ. ತುವಿನ ಮುಂದೆ ಶಕಾರ. ಇಲ್ಲಿ ಶ್ಚುತ್ವ ಸಂಧಿಯ ನಿಯಮ. ಸ್ತೋಹು ಶ್ಚುನಾಶ್ಚುಹು ಎನ್ನುವ ಸೂತ್ರ. ತಕಾರದ ಮುಂದೆ ಶಕಾರ ಬಂದಾಗ ತಕಾರಕ್ಕೆ ಚಕಾರದ ಆದೇಶ ಆಗ್ತದೆ. ಆಗ ತಚ್ ಶಿವಃ ಎಂಬುದಾಗಿ ರೂಪ. ತತ್ ಶಿವಃ. ಇಲ್ಲಿ ನೋಡಿ, ಇಲ್ಲಿ ಇದಕ್ಕೆ ಈ ಸೂತ್ರಕ್ಕೆ ಇನ್ನು ಬರುವ. ಆಗ ತಚ್ ಶಿವಃ, ಇಲ್ಲಿ ಚಕಾರ ವರ್ಗದ ಅನುನಾಸಿಕ ವರ್ಣ ಅಲ್ಲ, ವರ್ಗದ ಪ್ರಥಮ ವರ್ಣ. ಅದರ ಮುಂದೆ ಶಕಾರ ಇದೆ. ತಚ್ ಶ್ ಈ ವಹ ಎಂಬುದಾಗಿ. ಇಲ್ಲಿ ವರ್ಗದ ಪ್ರಥಮ ವರ್ಣ ಇದೆ, ಅನುನಾಸಿಕ ವರ್ಣವನ್ನು ಹೊರತುಪಡಿಸಿ ಇತರ ವರ್ಣದ ಮುಂದೆ ಶಕಾರ ಬಂದಿದೆ, ಶ್ ಬಂದಿದೆ. ತದನಂತರ ಅಠುವರ್ಣ ಇ ಅಂತ ಹೇಳಿದ್ರೆ ಐವುಣ್ ರಿಲ್ರಿಕ್ ಏವೋಂಗ್ ಇ ಎನ್ನುವುದು ಐವುಣ್ ಎನ್ನುವುದರಲ್ಲಿ ಇಕಾರ ಬರ್ತದೆ, ಇಕಾರ ಇದೆ. ಆಗೇನಾಗ್ತದೆ, ಈ ಶಕಾರಕ್ಕೆ ಚಕಾರದ ಆದೇಶ ಬರ್ತದೆ. ಆಗ ತಚ್ ಚ ಇವಹ ಏನಾಗ್ತದೆ, ಚು ಇ ಚಿ ಆಗ್ತದೆ. ಹೀಗೆ ತತ್ ಶಿವಃ. ತತ್ ಶಿವಃ ಇದ್ದದ್ದು ಶುರುವಿಗೆ ಶ್ಚುತ್ವ ಸಂಧಿಯ ನಿಯಮ ಅದಕ್ಕೆ ಅಳವಡಿಸಲ್ಪಡುತ್ತದೆ. ತದನಂತರ ಛತ್ವ ಸಂಧಿಯ ನಿಯಮ ಅಳವಡಿಸಲ್ಪಡುತ್ತದೆ. ಹೀಗೆ ಛತ್ವ ಸಂಧಿ. ದೂರಾತ್ ಶಿರಃ. ದೂರಾತ್ ಶಿರಃ. ಇಲ್ಲಿ ತ ಇದೆ, ಅದರ ನಂತರ ಶಕಾರ ಇದೆ. ಶಕಾರ ದೂರಾತ್. ಶ್ ಇರಹ ಶ್ ಇ ರಹ. ಆಗ ತಕಾರದ ಮುಂದೆ ಶಕಾರ ಬಂದಾಗ ಶ್ಚುತ್ವ ಸಂಧಿ ಸ್ತೋಹು ಶ್ಚುನಾಶ್ಚುಹು ಎನ್ನುವ ಮೂಲಕ ತಕಾರಕ್ಕೆ ಚಕಾರದ ಆದೇಶ. ಆಗ ದೂರಾಚ್ ಶಿರಃ ಶಿರಃ ಎಂಬುದಾಗಿ ರೂಪ. ಇಲ್ಲಿ ಛತ್ವ ಸಂಧಿಯ ನಿಯಮ ಬರ್ತದೆ. ಚಕಾರದ ಮುಂದೆ ಶ್ ಇರಹ. ಚಕಾರದ ಮುಂದೆ ಶಕಾರ ಇದೆ. ಚಕಾರ ವರ್ಗದ ಪ್ರಥಮ ವರ್ಣ, ಅನುನಾಸಿಕ ವರ್ಣವನ್ನು ಹೊರತುಪಡಿಸಿದ ವರ್ಣ. ನಂತರ ಶಕಾರ ಇದೆ, ತದನಂತರ ಇಕಾರ ಇದೆ. ಇಕಾರ ಅಂತ ಹೇಳಿದ್ರೆ ಅಟುವರ್ಣ. ಆಗ ಶಕಾರಕ್ಕೆ ಚಕಾರದ ಆದೇಶ ಬರ್ತದೆ, ಚ. ಆಗ ದೂರಾಚ್ ಚ ಇರಹ ದೂರಾಚಿರಹ. ದೂರಾತ್ ಶಿರಃ ದೂರಾಚಿರಹ ಎಂಬುದಾಗಿ ರೂಪ ಆಗ್ತದೆ. ಹಾಗೆ ಮೊನ್ನೆ ಶ್ಚುತ್ವ ಸಂಧಿಯಲ್ಲಿ ತತ್ ಶಂಕರಃ ಎಂಬುದಾಗಿ ಉದಾಹರಣೆ ಅಲ್ಲಿ ಬಂದಿತ್ತು. ಆಗ ಮತ್ತೆ ಮುಂದಕ್ಕೆ ಬರ್ತದೆ ಅಂತೇಳಿ ಹೇಳಿದ್ದೆ. ತತ್ ಶಂಕರಃ. ತತ್ ಶಂಕರಃ ಎನ್ನುವಲ್ಲಿ ತಕಾರದ ಮುಂದೆ ಶಕಾರ ಇದೆ. ಆಗ ಶ್ಚುತ್ವ ಸಂಧಿಯ ನಿಯಮ ಏನಾಗ್ತದೆ,
ಚು ಆದೇಶ ಬರ್ತದೆ ತಕಾರಕ್ಕೆ. ಆಗ ತಚ್ ಶಂಕರಃ, ತಚ್ ಶಂಕರಃ. ಇಲ್ಲೇನಾಯಿತು, ಚಕಾರ ಇದೆ. ಚಕಾರದ ಮುಂದೆ, ಚಕಾರ ಅಂತ ಹೇಳಿದ್ರೆ ಅನುನಾಸಿಕವನ್ನು ಹೊರತುಪಡಿಸಿದ ವರ್ಗದ ಪ್ರಥಮ ವರ್ಣ ಕಚಟತಪ ಚಕಾರ. ಅದರ ಮುಂದೆ ಶಕಾರ ಇದೆ. ಅದರ ನಂತರ ಂಗ ವರ್ಣ, ಚ ಶ ಶ್ ಆ ಂಗ್ ಕ ರಹ ಎಂಬುದಾಗಿ ಅಕ್ಷರಗಳು ಇವೆ. ಇಲ್ಲಿ ಚಕಾರ ಅಂತೇಳಿ ಅನುನಾಸಿಕ ಹೊರತುಪಡಿಸಿದ ವರ್ಣ, ನಂತರ ಶಕಾರ ಬಂದಿದೆ. ಅದರ ಮುಂದೆ ಅಟುವರ್ಣ ಐವುಣ್ ಅಕಾರ ಇಲ್ಲಿ ಇದೆ. ಶಕಾರದ ಮುಂದೆ ಅಕಾರ ಇದೆ. ಹಾಗಾಗಿ ಈ ಶಕಾರಕ್ಕೆ ಛಕಾರದ ಆದೇಶ ಬರ್ತದೆ. ಆಗ ತಚ್ ಚ ಅಂಕರಃ ತಚ್ಛಂಕರಃ ತಚ್ಛಂಕರಃ. ಹೀಗೆ ಛತ್ವ ಸಂಧಿ ಆಗ್ತದೆ. ವರ್ಗದ ಅನುನಾಸಿಕವನ್ನು ಹೊರತುಪಡಿಸಿ ಇತರ ವರ್ಣಗಳ ಮುಂದೆ ಶಕಾರ ಇದ್ದು ಅದರ ಮುಂದೆ ಅಟುವರ್ಣವು ಬಂದಾಗ ಈ ಶಕಾರಕ್ಕೆ ಛಕಾರದ ಆದೇಶ ಬರ್ತದೆ ಎನ್ನುವಂಥದ್ದು ಛತ್ವ ಸಂಧಿಯ ನಿಯಮ. ಹೀಗೆ ಇಲ್ಲಿಗೆ ಛತ್ವ ಸಂಧಿ ಮುಗಿಯಿತು. ಇನ್ನೊಂದು ಣತ್ವ ಪ್ರಾಪ್ತಿ ಎಂಬುದಾಗಿ. ಣತ್ವ ಪ್ರಾಪ್ತಿ ಅದು ಪುಸ್ತಕದಲ್ಲಿ ಇಲ್ಲದಿರುವಂಥದ್ದು. ಣತ್ವ ಪ್ರಾಪ್ತಿ ಪ್ರಾಪ್ತಿ ನಕಾರಕ್ಕೆ ನಕಾರ ಬರುವಂಥದ್ದು. ರಸಾಭ್ಯಾಂ ನೋಣಃ ಸಮಾನಪದೇ ಅಟ್ಕುಪ್ವಾಂಗ್ನುಂ ವ್ಯವಾಯೇಪಿ. ಅಟ್ಕುಪ್ವಾಂಗ್ನುಂ ವ್ಯವಾಯೇಪಿ. ಋ ವರ್ಣಾನ್ನಸ್ಯ ಣತ್ವಂ ವಾಚ್ಯಂ. ಹೀಗೆ ವಾರ್ತಿಕ ಇದೆರಡು ಪಾಣಿನಿಯ ಸೂತ್ರ, ಇದು ವಾರ್ತಿಕ. ಹೀಗೆ ಇಷ್ಟು ಸೂತ್ರಗಳು ನಕಾರಕ್ಕೆ ನಕಾರವನ್ನು ವಿಧಿಸುತ್ತವೆ. ರಸಾಭ್ಯಾಂ ನೋಣಃ ಸಮಾನ ಪದೇ ಎಂಬುದಾಗಿ. ಈ ಸೂತ್ರಗಳ ಪ್ರಕಾರ ರಕಾರ, ಶಕಾರ ಮತ್ತು ಋಕಾರದ ಮುಂದೆ ಬರತಕ್ಕಂತಹ ನಕಾರಕ್ಕೆ ನಕಾರದ ಬದಲು ನಕಾರ ಆದೇಶವಾಗಿ ಬರುತ್ತದೆ ಎನ್ನುವುದನ್ನು ಹೇಳ್ತದೆ. ರಕಾರ, ಶಕಾರ, ರಕಾರ, ಶಕಾರ, ಋಕಾರದ ಮುಂದೆ ನಕಾರ ಬಂದರೆ ಆ ನಕಾರಕ್ಕೆ ನಕಾರ ಆದೇಶವಾಗಿ ಬರ್ತದೆ ಎನ್ನುವುದನ್ನು ಈ ಸೂತ್ರ ಹೇಳ್ತದೆ. ರಸ ಭ್ಯಾಂ ನೋ ನಃ ಸಮಾನ ಪದೇ ಎಂಬುದಾಗಿ. ಹಾಗೆ ಋ ವರ್ಣಾನ್ನಸ್ಯ ನತ್ವಂ ವಾಚ್ಯಂ. ಋಕಾರಕ್ಕೂ ಇಲ್ಲಿ ರಕಾರ ಶಕಾರ ಹೇಳಿದೆ, ಹಾಗೆ ವಾರ್ತಿಕದಲ್ಲಿ ಋಕಾರಕ್ಕೂ ಕೂಡ ಬರ್ತದೆ ಎನ್ನುವುದಾಗಿ ಹೇಳಿದೆ. ಇಲ್ಲಿ ಅಟ್ಕುಪ್ ವಾಂಗ್ನುಂ ವ್ಯವಾಯೇಪಿ ಅಂತ ಹೇಳಿದರೆ ರಕಾರ ಋಕಾರ, ರಕಾರ ಶಕಾರ ಋಕಾರದ ನಂತರ ಈ ನಕಾರದ ನಡುವೆ
ಇಲ್ಲಿ ಈ ನಡುವೆ ಅಟ್ಟುವರ್ಣ ಅಂತೇಳಿದರೆ ಐ ಉಣ್ಣು ರುಲ್ರಕ್ಕೆ ಏ ಓಂಗ್ ಐ ಔ ಛಾಯ ವರಟು ವರ್ಣ. ಕುಕ್ ಅಂತೇಳಿದರೆ ಕವರ್ಗ ಪವರ್ಗ ಬಂದರೂ ಕೂಡ ಈ ನಕಾರಕ್ಕೆ ನಕಾರ ಬರ್ತದೆ. ಬೇರೆ ವರ್ಣ ಬಂದರೆ ನಕಾರವೇ ಇರ್ತದೆ, ನಕಾರ ಬರುವುದಿಲ್ಲ. ರಕಾರ ಶಕಾರ ಋಕಾರದ ಮತ್ತು ನಕಾರದ ನಡುವೆ ಅಟುವರ್ಣ ಕವರ್ಗ ಪವರ್ಗಗಳು ಬಂದಾಗ ನಕಾರಕ್ಕೆ ನಕಾರ ಆದೇಶವಾಗಿ ಬರ್ತದೆ ಎನ್ನುವಂಥದ್ದನ್ನು ಇಲ್ಲಿ ಹೇಳ್ತದೆ. ಉದಾಹರಣೆ ಪ್ರಣಮತಿ. ಪ್ರಣಮತಿ ಪ ರ ಆ ಪ್ರ ನಮತಿ ಪ್ರ ರ ಆ ಪ್ರ ಆಯಿತು. ಇಲ್ಲಿ ರಕಾರ ಇದೆ, ರಕಾರದ ನಂತರ ನಕಾರ ಇಲ್ಲಿದೆ, ಅದರ ನಡುವೆ ಅಕಾರ ಇದೆ. ಅಕಾರ ಅಂತ ಹೇಳಿದ್ರೆ ಅಟುವರ್ಣ. ಅಟುವರ್ಣ ಮತ್ತು ಕವರ್ಗ ಪವರ್ಗಗಳು ನಡುವೆ ಇದ್ರೂ ಕೂಡ ಈ ನಕಾರಕ್ಕೆ ನಕಾರ ಬರ್ತದೆ ಅಂತೇಳಿ ಅಟುಕು ಪ್ವಾಂಗ್ನುಂ ವ್ಯವಾಯೇಪಿ ಎನ್ನುವ ಸೂತ್ರ ಹೇಳ್ತದೆ. ಹಾಗಾಗಿ ಈ ನಕಾರದ ಬದಲು ನಕಾರದ ಆದೇಶ ಆಗ್ತದೆ. ಆಗ ಪ್ರ ನ ಅಮತಿ ಏನಾಗ್ತದೆ, ನ ಅ ಣ ಆಯಿತು, ನಮತಿ ಪ್ರಣಮತಿ ಪ್ರಣಮತಿ. ನಿರ್ನೀತಂ ನಿರ್ನೀತಂ. ಇಲ್ಲಿ ರಕಾರ ಇದೆ, ರಕಾರದ ಮುಂದೆ ಸಾಕ್ಷಾತ್ ನಕಾರ ಇದೆ. ಇಲ್ಲಿ ಯಾವುದೇ ಈ ನಿಯಮ ಅನ್ವಯ ಆಗುವುದಿಲ್ಲ. ಅಟುಕು ಕುಪ್ಪು ಅಂತೇಳಿ ಕವರ್ಗ ಪವರ್ಗ ಇಲ್ಲಿ ಮಂತ್ರ ಇಲ್ಲ, ಸಾಕ್ಷಾತ್ ನಕಾರವಿರುವ ಕಾರಣ ಈ ನಕಾರಕ್ಕೆ ನಕಾರ ಬರ್ತದೆ. ಆಗ ನಿರ್ಣೀತಂ ನಿರ್ನೀತಂ ನಿರ್ಣೀತಂ. ಪ್ರಮಾಣಂ ಪ್ರಮಾಣಂ ಏನಾಗ್ತದೆ, ಪ ರ ಆ ನಂತರ ಮಾನಂ. ಇಲ್ಲಿ ಮ ಆ ನಂ ಎಂಬುದಾಗಿ ಮ ಆ ನಂ. ಇಲ್ಲೇನಾಯಿತು, ಋಕಾರ ಇದೆ, ಋಕಾರದ ನಂತರ ಅಕಾರ ಇದೆ, ತದನಂತರ ಮಾ ಇದೆ. ಮಾ ಎನ್ನುವಂಥ ಇದು ಆ ಅಂತೇಳಿ ಹೇಳಿದರೆ ಅಟುವರ್ಣ, ಮಾ ಅಂತೇಳಿದರೆ ಮ, ಆ ಎನ್ನುವಂಥದ್ದು, ಮು ಎನ್ನುವಂಥದ್ದು ಪವರ್ಗದ ವರ್ಣ, ಪಾಪ ಬಾಭಮ. ಆ ಎನ್ನುವಂಥದ್ದು ಅಟುವರ್ಣ. ಹಾಗಾಗಿ ಏನಾಯಿತು, ಇಲ್ಲೂ ಕೂಡ ಈ ನಕಾರಕ್ಕೆ ನಕಾರ ಬರ್ತದೆ. ಆಗೇನಾಗ್ತದೆ, ಪ್ರ ಮಾನಂ ಇದ್ದದ್ದು ಮಾನಂ, ಪ್ರಮಾಣಂ ಪ್ರಮಾಣಂ, ಪ್ರಮಾಣಂ ಪ್ರಮಾಣಂ. ಹೀಗೆ ನಕಾರಕ್ಕೆ ನಕಾರ ಬರ್ತದೆ, ನತ್ವ ಪ್ರಾಪ್ತಿ ಎಂಬುದಾಗಿ. ರಸಾಭ್ಯಾಂ ನೋಣಃ ಸಮಾನ ಪದೇ ಮತ್ತು ಋ ವರ್ಣಾನ್ನಸ್ಯ ನತ್ವಂ ವಾಚ್ಯಂ. ರಕಾರ ಶಕಾರ ಋಕಾರದ ನಂತರ ಬರುವಂತಹ ನಕಾರಕ್ಕೆ ನಕಾರ ಬರ್ತದೆ ಎನ್ನುವಂಥದ್ದು ಇಲ್ಲಿಯ ಸೂತ್ರದ ಅರ್ಥ. ಅದಲ್ಲದೆ ಈ ರಕಾರ ಶಕಾರದ ಋಕಾರದ ಮತ್ತು ನಕಾರದ ನಡುವೆ ಅಟ್ಟುವರ್ಣ ಕವರ್ಗ ಪವರ್ಗದ ವರ್ಣ ಇದ್ದರೂ ಕೂಡ, ಸಾಕ್ಷಾತ್ ಇಲ್ಲದೆ ಇದ್ರೂ ಕೂಡ ನಕಾರಕ್ಕೆ ನಕಾರ ಬರ್ತದೆ ಎನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಹೀಗೆ ವ್ಯಂಜನ ಸಂಧಿಗಳು. ಇನ್ನು ವಿಸರ್ಗ ಸಂಧಿ.
ವಿಸರ್ಗ ಸಂಧಿ ಅಂತ ಹೇಳಿದರೆ ಪೂರ್ವದಲ್ಲಿ ಕೊನೆಗೆ ವಿಸರ್ಗ ಇದ್ದು ಪರದಲ್ಲಿ ಸ್ವರಾಕ್ಷರ ಅಥವಾ ವ್ಯಂಜನಾಕ್ಷರವು ಇದ್ದಾಗ ಈ ವಿಸರ್ಗಕ್ಕೆ ಒಂದು ಸಕಾರಾದೇಶ, ಋಕಾರಾದೇಶ ಅಥವಾ ಲೋಪ, ಹೀಗೆ ವಿಸರ್ಗದ ವ್ಯತ್ಯಾಸ ಉಂಟಾಗ್ತದೆ ಅಥವಾ ವಿಸರ್ಗವು ಹೋಗ್ತದೆ, ವಿಸರ್ಗದ ಬದಲು ಬೇರೆ ವರ್ಣ ಬರ್ತದೆ, ಹೀಗೆಲ್ಲ ಆಗ್ತದೆ. ಹಾಗೆ ಆಗುವುದಕ್ಕೆ ವಿಸರ್ಗ ಸಂಧಿ ಎಂಬುದಾಗಿ ಹೆಸರು. ವಿಸರ್ಗಾತ್ ಪರತಃ ಸ್ವರೇ ವ್ಯಂಜನೆ ವಾ ಪರೇ ವಿಸರ್ಗ ರೂಪಾಂತರಂ ಭಜತೆ. ಹೀಗೆ ವಿಸರ್ಗದ ಪರದಲ್ಲಿ ಸ್ವರಾಕ್ಷರ ಅಥವಾ ವ್ಯಂಜನಾಕ್ಷರವು ಇದ್ದಾಗ ವಿಸರ್ಗವು ರೂಪಾಂತರವನ್ನು ಪಡಿತದೆ. ಇದಕ್ಕೆ ವಿಸರ್ಗ ಸಂಧಿ ಎಂಬುದಾಗಿ ಹೆಸರು. ತದಾ ವಿಸರ್ಗ ಸಂಧಿ ಭವತಿ. ಸಹ ಷಟ್ ಪ್ರಕಾರಕಃ ಯಥಾ. ಅದು 6 ವಿಧಗಳು ಎಂಬುದಾಗಿ ಈ ವರ್ಷ ಪಾಠದಲ್ಲಿ ಇರುವಂಥದ್ದು. ಕಳೆದ ವರ್ಷ ಸಂಧಿ ಪ್ರಕರಣದ ಸ್ವರಸಂಧಿ ಮತ್ತು ವ್ಯಂಜನ ಸಂಧಿಯ ವಿಭಾಗಗಳನ್ನು ನೋಡಿತ್ತು. ಈ ವರ್ಷ ವಿಸರ್ಗ ಸಂಧಿಯನ್ನು ಕೊಟ್ಟಿರ್ತಾರೆ. ವಿಸರ್ಗಸ್ಯ ಸಕಾರಃ. ಇಲ್ಲಿ ವಿಸರ್ಗದ ಸಕಾರ ಎಂಬುದಾಗಿ ಹೇಳಿದ್ದಾರೆ. ವಿಸರ್ಗಸ್ಯ ಸಕಾರಃ. ಒಂದನೆಯದು ವಿಸರ್ಗಕ್ಕೆ ಸಕಾರ ಆದೇಶ. ಪೂರ್ವದಲ್ಲಿ ವಿಸರ್ಗ ಇದ್ದು ಪರದಲ್ಲಿ ತಕಾರ ಅಥವಾ ಸಕಾರವು ಬಂದಾಗ ಈ ವಿಸರ್ಗಕ್ಕೆ ಸಕಾರದ ಆದೇಶ ಬರ್ತದೆ ಎನ್ನುವಂಥದ್ದು ಈ ನಿಯಮ, ಇಲ್ಲಿಯ ನಿಯಮ. ವಿಸರ್ಗದ ಪರದಲ್ಲಿ ಒಂದು ತಕಾರ ಅಥವಾ ಸಕಾರವಿದ್ದಾಗ ವಿಸರ್ಗಕ್ಕೆ ಸಕಾರದ ಆದೇಶ ಬರ್ತದೆ. ಉದಾಹರಣೆ ಸೂರ್ಯ ತಪತಿ ಎಂಬುದಾಗಿ. ಇಲ್ಲಿ ಪೂರ್ವದಲ್ಲಿ ಕೊನೆಯಲ್ಲಿ ವಿಸರ್ಗ ಇದೆ, ಪರದಲ್ಲಿ ತಕಾರ ಇದೆ. ಆಗ ಈ ವಿಸರ್ಗಕ್ಕೆ ಸಕಾರದ ಆದೇಶ. ಆಗ ಸೂರ್ಯಸ್ ತಪತಿ ಸೂರ್ಯಸ್ತಪತಿ ಎಂಬುದಾಗಿ ರೂಪ. ತತಃ ತೂರ್ವಾಣಃ ಇಲ್ಲಿ ವಿಸರ್ಗ ಇದೆ, ಪರದಲ್ಲಿ ಥಕಾರ ಇದೆ, ಥಕಾರ. ಆಗ ವಿಸರ್ಗಕ್ಕೆ ಸಕಾರ ಆದೇಶ. ಆಗ ತತ ಸ್ ತೂರ್ವಾಣಃ ತತಸ್ತೂರ್ವಾಣಃ. ಮುನಿಃ ಸಹ ಇಲ್ಲಿ ವಿಸರ್ಗ ಇದೆ, ಪರದಲ್ಲಿ ಸಕಾರ ಇದೆ. ಆಗ ಇಲ್ಲಿ ಕೂಡ ಸಕಾರದ ಆದೇಶ. ಆಗ ಮುನಿಸ್ ಸಹ ಎಂಬುದಾಗಿ ರೂಪ. ಹೀಗೆ ವಿಸರ್ಗಕ್ಕೆ ಸಕಾರ ಆದೇಶ ಎಂಬುದಾಗಿ. ಇಲ್ಲಿಗೆ ಇವತ್ತಿನ ಪಾಠವು ಮುಕ್ತಾಯ ಆಯಿತು. ನಮಸ್ತೆ, ವಂದನೆಗಳು.